ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸಮೀಪದಲ್ಲಿರುವ ಸಿಮಂತೂರಿನ ಆದಿ ಜನಾರ್ದನ ದೇವಾಲಯವು ಪರಶುರಾಮ ಸೃಷ್ಟಿಯ ಅತ್ಯಂತ ಪ್ರಾಚೀನ ಮಂದಿರ. ಮುಲ್ಕಿ ಸೀಮೆಯ ಜೈನ ಅರಸರು ಸೇರಿದಂತೆ 9 ಮಾಗಡೆ ಹಾಗೂ ಸಹಸ್ರಾರು ಮಂದಿಗೆ ಪಟ್ಟದ ದೇವರು ಎಂದು ಪ್ರಸಿದ್ಧಿ ಪಡೆದಿರುವ ಈ ಕ್ಷೇತ್ರವು ಅತ್ಯಂತ ಕಾರಣಿಕದ ಸನ್ನಿಧಾನ. ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಪರಶುರಾಮ ದೇವರು ಅಶ್ವಮೇಧ ಯಾಗ ಮಾಡಿ ಪಡೆದ ಭೂಮಿಯನ್ನೆಲ್ಲ ಋಷಿ ಮುನಿಗಳಿಗೆ ದಾನ ಮಾಡಿದರು. ದಾನ ಮಾಡಿದ ಭೂಮಿಯಲ್ಲಿ ಇರಲು ಬಯಸದೆ ಸಮುದ್ರದ ಬಳಿ ಬಂದು ನಿಂತು ಕೊಡಲಿಯನ್ನು ಸಮುದ್ರಕ್ಕೆ ಎಸೆಯಲು ಸಮುದ್ರವು ದೂರ ಸರಿದು ಪರಶುರಾಮ ದೇವರಿಗೆ ಅಪಾರ ಭೂಮಿಯನ್ನು ನೀಡಿತು. ಈ ವಿನೂತನ ಭೂಮಿ ಪರಶುರಾಮ ಸೃಷ್ಟಿ ಎಂದು ಹೆಸರಾಯಿತು. ಪರಶುರಾಮ ಸೃಷ್ಟಿಯ ನಂತರ ಪರಶುರಾಮ ದೇವರು ಒಮ್ಮೆ ಸಿಮಂತೂರು ಪ್ರದೇಶಕ್ಕೆ ಆಗಮಿಸಿದಾಗ ಭಗವಂತನ ದರ್ಶನವಾಗುತ್ತದೆ. ಭಗವಂತ ಹಾಗೂ ಪರಶುರಾಮರಿಗೆ ಎರಡೂ ರೂಪಗಳು ತಮ್ಮದೇ ಎಂದು ಅರಿವಿದ್ದರೂ ಕೂಡ ಲೋಕ ದೃಷ್ಟಿಗಾಗಿ ಭಗವಂತ ಪರಶುರಾಮರಲ್ಲಿ ತನ್ನಿಂದ ಏನಾದರೂ ಆಗಬೇಕಿದ್ದಲ್ಲಿ ತಿಳಿಸಿ ಎಂದು ಕೇಳಿದಾಗ ಪರಶುರಾಮರು ತನ್ನ ಪಿತೃಗಳಿಗೆ ಮುಕ್ತಿಯನ್ನು ಕೇಳುತ್ತಾರೆ. ಆವಾಗ ಭಗವಂತನು ತನ್ನ ಬಲಕೈಯಲ್ಲಿ 3 ಪಿಂಡಗಳನ್ನು ಇರಿಸುವಂತೆ ಪರಶುರಾಮರಿಗೆ ತಿಳಿಸುತ್ತಾರೆ. ಭಗವಂತನ ಸೂಚನೆಯಂತೆ 3 ಪಿಂಡಗಳನ್ನು ಪರಶುರಾಮ ದೇವರು ಭಗವಂತನ ಕೈಯಲ್ಲಿ ಇರಿಸುತ್ತಿದ್ದಂತೆ ತಂದೆ ಜಮದಗ್ನಿ, ತಾಯಿ ರೇಣುಕಾದೇವಿ, ತಾತ ವೃಶ್ಚಿಕ ಮಹರ್ಷಿ ಹಾಗೂ ಸಮಸ್ತ ಪಿತೃಗಳಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಪರಶುರಾಮ ದೇವರ ಸಮ್ಮುಖದಲ್ಲಿದ್ದ ಭಗವಂತನ ರೂಪ ಅದೃಶ್ಯವಾಗುತ್ತದೆ. ಆ ಕೂಡಲೇ ಪರಶುರಾಮ ದೇವರು ಕಶ್ಯಪ ಬ್ರಹ್ಮರಿಂದ ತಮಗೆ ದರ್ಶನ ನೀಡಿದ ಜನಾರ್ದನ ರೂಪದ ಭಗವಂತನ ಶಿಲಾಮಯ ಪ್ರತಿರೂಪವನ್ನು ನಿರ್ಮಿಸಿ ಸಿಮಂತೂರಿನಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹೀಗಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಅಪೂರ್ವ ಪ್ರತಿಮೆಯು ತನ್ನ ಬಲಬದಿಯ ಅಮೃತ ಹಸ್ತದಲ್ಲಿ 3 ಶಿಲಾಪಿಂಡಗಳನ್ನು ಆಧರಿಸಿಕೊಂಡಿದೆ. ಸಾಕ್ಷಾತ್ ಪರಶುರಾಮ ದೇವರೇ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವುದರಿಂದ ಇಲ್ಲಿ ಸಲ್ಲಿಸುವ ಸೇವೆಗೆ ಗಯಾ ಗದಾಧರನ ಕ್ಷೇತ್ರದಲ್ಲಿ ಅರ್ಪಿಸುವ ಸೇವೆಯಷ್ಟೇ ಮಹತ್ವವಿದೆ ಎಂಬುದನ್ನು ಕ್ಷೇತ್ರ ಮಹಾತ್ಮೆ ತಿಳಿಸುತ್ತದೆ. ಹೀಗೆ 1-2 ಶತಮಾನಗಳ ಪೂರ್ವದಲ್ಲಿ ಪ್ರತಿಮೆಯಲ್ಲಿ ಕೊಂಚ ಭಿನ್ನ ಬಂದಾಗ ಊರ ಹಿರಿಯರೆಲ್ಲ ಸೇರಿ ಇದೇ ಮಾದರಿಯ ಇನ್ನೊಂದು ಪ್ರತಿಮೆಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದರು. ಇದರಿಂದಾಗಿ ಅನಾದಿ ಕಾಲದಿಂದ ನಿತ್ಯ ಪೂಜೆಗೊಳ್ಳುತ್ತಿದ್ದ ಪರಶುರಾಮ ಪ್ರತಿಷ್ಠಿತ ಪ್ರತಿಮೆಯು ಬದುಕಿ ಸರಿಯಿತು. ಇದಾದ ಕೆಲ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ತೊಂದರೆಗಳು, ಸಮಸ್ಯೆಗಳು, ಪ್ರಾಕೃತಿಕ ವಿಕೋಪಗಳು ಗೋಚರಕ್ಕೆ ಬಂದಿತು. ಊರ ಹಿರಿಯರೆಲ್ಲ ಜೊತೆ ಸೇರಿ ಪ್ರಶ್ನೆ ಮಾರ್ಗದಲ್ಲಿ ಸಾಗಿದಾಗ ಸಮಸ್ಯೆಯ ಮೂಲ ಅರಿವಾಯಿತು. ಪರಶುರಾಮ ಪ್ರತಿಷ್ಠಿತ ಜನಾರ್ದನ ದೇವರ ಪ್ರತಿಮೆಯನ್ನು ಶಾಸ್ತ್ರೋಕ್ತವಾಗಿ ಯಥಾಸ್ಥಿತಿ ಪ್ರತಿಷ್ಠಾಪಿಸುವಂತೆ ಪ್ರಸಿದ್ಧ ಜ್ಯೋತಿಷ್ಕರು ಊರ ಹಿರಿಯರಿಗೆ ತಿಳಿಸಿದರು. ಹೀಗಾಗಿ ಅನಾದಿ ಕಾಲದ ಪರಶುರಾಮ ಪ್ರತಿಷ್ಠಿತ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ಹಿಂದೆ ಇದ್ದ ಪ್ರತಿಮೆಗೆ ಲಕ್ಷ್ಮೀ ಜನಾರ್ದನ ದೇವರು ಎಂದು ಹೆಸರಿಸಿ ಈ ಮೂರ್ತಿಯ ಪಕ್ಕದಲ್ಲಿ ಇರಿಸಲಾಯಿತು. ಆತ್ಮೀಯರೇ, ಈ ಸನ್ನಿಧಾನವು ಕೇವಲ ಕಾಶ್ಯಪ ಗೋತ್ರದವರಿಗೆ ಮಾತ್ರ ಕುಲದೇವರಲ್ಲ, ಕುಲ ಗೋತ್ರ ಅರಿಯದವರಿಗೆ ಕುಲದೇವರಾಗಿ ಅನುಗ್ರಹಿಸುವ ಕರುಣಾಮಯಿ ದೇವರು ಸಿಮಂತೂರಿನ ಆದಿ ಜನಾರ್ದನ ಎಂದು ಕ್ಷೇತ್ರದ ಹಿರಿಯರು ತಿಳಿಸುತ್ತಾರೆ. ಶ್ರೀ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಕೃತಿಯೊಂದರಲ್ಲಿ ಈ ಕ್ಷೇತ್ರದ ಕುರಿತಾಗಿ ಹೀಗೆ ಹಾಡಿದ್ದಾರೆ. ಸಾರಿದವರನ್ನು ಪೊರೆವ ಧೀರ ನಿವನಾರೆ ನೀರೆ ನಂಬು ಹಯವದನನು ಧಾರ ಸೀಮಂತೂರು ಹರಿಯ ಎಂದು ಸವಿವರವಾದ ಇನ್ನಷ್ಟು ಮಹಿಮೆಗಳೊಂದಿಗೆ ಈ ಕ್ಷೇತ್ರವನ್ನು ತಮ್ಮ ಹಾಡಿನಲ್ಲಿ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ಹಸಿರಿನ ನಡುವೆ ಯಾತ್ರಿಕರನ್ನು ಕೈಬೀಸಿ ಕರೆಯುತ್ತಿರುವ ಸಿಮಂತೂರಿನ ಆದಿ ಜನಾರ್ದನ ಅಂದ ಚಂದ ಕಾಣಲು ಮರೆಯದೆ ಕ್ಷೇತ್ರವನ್ನು ಸಂದರ್ಶಿಸಿ ನಿಮ್ಮ ಪ್ರಾರ್ಥನೆಗಳನ್ನು ಆದಿ ಜನಾರ್ದನ ದೇವರಿಗೆ ಸಲ್ಲಿಸಿ ಇಷ್ಟಾರ್ಥ ನೆರವೇರಿಸಿಕೊಳ್ಳಿ. ಸನಾತನ ಪರಂಪರೆ, ಸಂಸ್ಕೃತಿ ಹಾಗೂ ಜಾಗೃತಿಯ ನಿಮಿತ್ತ ಆಚಾರ್ಯಾಸ್ ಬರಹು ನಿರಂತರವಾಗಿ ವೈವಿಧ್ಯಮಯ ಧಾರ್ಮಿಕ ಆಧ್ಯಾತ್ಮಿಕ ದೃಶ್ಯಾವಳಿಗಳನ್ನು ನಿಖರವಾದ ಮಾಹಿತಿಗಳೊಂದಿಗೆ ಪ್ರಸ್ತುತಪಡಿಸುತ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.